ಉತ್ಖನನ ವಶಕ್ಕೆ ಪಡೆದಿರುವಂತಹ ಎಸ್ಐಟಿ ಅಧಿಕಾರಿಗಳು ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ. ಕೋರ್ಟ್ನ ಆವರಣದಲ್ಲಿ ಏನಾಗ್ತಾ ಇದೆ? ಏಕಾಂಗಿಯಾಗಿ ನಿಂತಿದ್ದಾನೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ. ವಕೀಲರು ಬಂದಿಲ್ಲ. ಚಿನ್ನಯ್ಯ ಪರ ವಕೀಲರು ಇವತ್ತು ಕೋರ್ಟ್ಗೆ ಬಂದಿಲ್ಲ. ಯಾವುದೇ ವಕೀಲರಿಲ್ಲ. ದೂರುದಾರ ಒಬ್ಬನೇ ನಿಂತಿದ್ದಾನೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ. ಸಾಮಾನ್ಯವಾಗಿ ವಿಚಾರಣೆಗೆ ಹಾಜರಾಗುವಂತ ಸಂದರ್ಭ, ಅದು ಉತ್ಖನನ ಸಂದರ್ಭ ಎಲ್ಲ ನಾವು ನೋಡ್ತಾ ಇದ್ವಿ, ಅವ್ರ ಜೊತೆಗೆ ವಕೀಲರು ಬರ್ತಾ ಇದ್ರು. ಬಟ್ ಇವತ್ತು ವಕೀಲರಿಲ್ಲ. ಏಕಾಂಗಿಯಾಗಿ ಕೋರ್ಟ್ ಆವರಣದಲ್ಲಿ ಚಿನ್ನಯ್ಯ ಇದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ತನಗೆ ಜೀವ ಬೆದರಿಕೆ ಇದೆ, ತನಗೆ ಸೆಕ್ಯೂರಿಟಿ ಬೇಕು ಅಂತ ಹೇಳಿ ಒಂದು ಸ್ಪೆಷಲ್ ಸೆಕ್ಯೂರಿಟಿಯನ್ನು ಕೂಡ ಆತನಿಗೆ ಅವಾಗ ಕೊಟ್ಟಿದ್ರು. ಬಟ್ ಈಗ ಏನೂ ಇಲ್ಲ, ಯಾಕಂದ್ರೆ ಈಗ SIT ವಶದಲ್ಲಿರೋದ್ರಿಂದಾಗಿ SIT ಅರೆಸ್ಟ್ ಮಾಡಾಗಿದೆ. ಸೊ ಹಾಗಾಗಿ ಆ ಸೆಕ್ಯೂರಿಟಿ ಏನಿತ್ತು ಅದನ್ನು ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ. ಸಹಜವಾಗಿ ಅದಿರೋದಿಲ್ಲ. ಇನ್ನ ನೀವು ಹೇಳಿದ ಹಾಗೆ ಉತ್ಖನನ ಟೈಮ್ನಲ್ಲಿ ಪ್ರತಿದಿನ ಕೂಡ ಈತ ಲಾಯರ್ಗಳ ಜೊತೆಗೆ ಬರ್ತಾ ಇದ್ದ, ವಕೀಲರ ಜೊತೆಗೆ ಬಂದು ವಾಪಸ್ ಹೋಗ್ತಾ ಇದ್ದಿದ್ದು. ಬಟ್ ಇವತ್ತು ಕೋರ್ಟ್ಗೆ ಈತನನ್ನ ಹಾಜರುಪಡಿಸಿದ್ದಾರೆ. ಈತನ ಪರವಾಗಿರುವಂತಹ ವಕೀಲರು ಯಾರು ಕಾಣಿಸ್ತಾ ಇಲ್ಲ ಈಗ ಕೋರ್ಟ್ನಲ್ಲಿ. ಈತ ಏಕಾಂಗಿಯಾಗಿ ನಿಂತಿದ್ದಾನೆ. ಇನ್ನೇನು ಕೆಲವು ಹೊತ್ತಿನಲ್ಲಿ ಕೋರ್ಟ್ನ ಕಲಾಪ ಆರಂಭವಾಗುತ್ತೆ. ಈತನನ್ನ SIT ಕಸ್ಟಡಿಗೆ ನೀಡ್ತಾರೋ ಅಥವಾ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತಾರೋ ಅನ್ನೋದನ್ನ ನೋಡಬೇಕು. SIT ಅಧಿಕಾರಿಗಳು ಕೇಳ್ತಾ ಇದ್ದಾರೆ, ಈಗ ನಿಮಗೆ ನಮ್ಮ ಸುಪರ್ದಿ ಕೊಡಿ ಅಂತ. ಟಿವಿ9ನಲ್ಲಿ ಈಗ ಚಿನ್ನಯ್ಯನ ಕೆಲವೊಂದಷ್ಟು ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ಮುಂದಿಡ್ತಾ ಇದೀವಿ. 2 ವರ್ಷಗಳ ಕಾಲ ತಮಿಳುನಾಡಿನಲ್ಲಿ ಇದ್ದ ಈ ಚಿನ್ನಯ್ಯ, ತಮಿಳುನಾಡಿನ ಚಿಕ್ಕರಸಿನಿ ಪಾಳ್ಯದಲ್ಲಿದ್ದಂತಹ ಚಿನ್ನಯ್ಯ, ಈ ರೋಡ್ನ ಚಿಕ್ಕರಸನಿ ಪಾಳ್ಯ ಏನಿದೆಯಲ್ಲ ಅಲ್ಲಿ ಈತ ವಾಸ್ತವ್ಯ ಹೂಡಿದ್ದ ಅಂತ SIT ತನಿಖೆ ವೇಳೆ ಇದೇ ಚಿನ್ನಯ್ಯ ಈ ಹೇಳಿಕೆಯನ್ನ ಈಗ ಕೊಟ್ಟಿದ್ದಾನೆ. ತಮಿಳುನಾಡಿನಿಂದ ಉಜ್ರೆಗೆ ಬಂದು ಆಮೇಲೆ ಕೆಲಸಕ್ಕೆ ಸೇರ್ಕೊಳ್ತಾನೆ. ಒಂದು ಸ್ವಲ್ಪ ವರ್ಷ ಇಲ್ಲಿ ಕೆಲಸ ಮಾಡ್ತಾನೆ. ಉಜ್ರೆಯಲ್ಲಿ ಕೆಲಸಕ್ಕೆ ಸೇರ್ಕೊಂಡು ಅಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಚಿನ್ನಯ್ಯ ಅಲ್ಲೊಂದು ಪಂಚಾಯತ್ನಲ್ಲಿ ಸ್ವಚ್ಛತಾ ಸಿಬ್ಬಂದಿಯಾಗಿ ಕೆಲಸ ಮಾಡ್ತಾ ಇದ್ದ. ಸೊ ಅದೆಲ್ಲವನ್ನು ಕೂಡ ಇವತ್ತು SIT ಮುಂದೆ ಆತ ಬಾಯಿ ಬಿಟ್ಟಿದ್ದಾನೆ. ನಿನ್ನೆ ಬೆಳಿಗ್ಗೆಯಿಂದ ಆರಂಭವಾದಂತಹ ಒಂದು ತನಿಖೆ, ಅದಕ್ಕಿಂತ ಮುಂಚೆ ಕೂಡ ಆತನನ್ನ ಬೆಳಿಗ್ಗೆ ಕರೆಸಿದ್ರು, ವಿಚಾರಣೆ ನಡೆಸಿ ಸಂಜೆ ಬಿಟ್ಟಿದ್ರು. ಬಟ್ ನಿನ್ನೆ ಬೆಳಿಗ್ಗೆಯಿಂದ ಆರಂಭವಾದಂತಹ ತನಿಖೆ ಇವತ್ತು ಬೆಳಿಗ್ಗೆ ತನಕನೂ ಮುಂದುವರೆದಿತ್ತು. ಇನ್ನು ಭಾನುವಾರನೇ ಬಂಧನಕ್ಕೆ ಸಿದ್ಧತೆ ಆಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಈ ಬಗ್ಗೆ ಸರ್ಕಾರದ ಗಮನಕ್ಕೂ ಕೂಡ SIT ಪೊಲೀಸರು ತಂದಿರ್ತಾರೆ. ಸದನ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ SIT ಸ್ವಲ್ಪ ತಡ ಮಾಡುತ್ತೆ. 13 ಸ್ಥಳದಲ್ಲಿ GPR ಮೂಲಕವಾಗಿ SIT ಹುಡುಕಾಟವನ್ನ ನಡೆಸಿತ್ತು. 13ನೇ ಸ್ಥಳ 13th ಪಾಯಿಂಟ್ನಲ್ಲಿ, ಅದೇ 13ನೇ ಸ್ಥಳದಲ್ಲಿ 100 ಶವಗಳನ್ನ ಹೂತಿದ್ದೀನಿ ಅನ್ನೋದಾಗಿ ದೂರುದಾರ ಚಿನ್ನಯ್ಯ ಹೇಳಿರ್ತಾನೆ. ಆದ್ರೆ ಆ ಸ್ಥಳದಲ್ಲಿ ಯಾವುದೇ ಅಸ್ಥಿಪಂಜರ ಸಿಗ್ಲಿಲ್ಲ. ಶನಿವಾರ ರಾತ್ರಿನೇ ತೀವ್ರ ವಿಚಾರಣೆ ನಡೆಸ್ತಾರೆ SIT. ಕಳೆದ ಶನಿವಾರನೇ SITಗೆ ಈ ಚಿನ್ನಯ್ಯ ತಪ್ಪೊಪ್ಪಿಗೆಯನ್ನ ಒಪ್ಕೊಂಡಿರ್ತಾನೆ, ತಪ್ಪಾಗಿದೆ ಅನ್ನೋದಾಗಿ ಹೇಳಿಕೆಯನ್ನ ಕೊಟ್ಟಿರ್ತಾನೆ. ಭಾನುವಾರ ವಿಚಾರಣೆ ವೇಳೆ ಎಲ್ಲವನ್ನೂ ಕೂಡ ಒಪ್ಕೊಳ್ತಾನೆ. ಗುಂಪಿನ ಷಡ್ಯಂತ್ರದ ಬಗ್ಗೆನೂ ಕೂಡ ಚಿನ್ನಯ್ಯ ಬಾಯಿ ಬಿಡ್ತಾನೆ. ಈ ಬಗ್ಗೆ ಟಿವಿ9 ಸೋಮವಾರವೇ ಸುದ್ದಿ ಪ್ರಸಾರವನ್ನ ಕೂಡ ಮಾಡಿತ್ತು. ಈ ರೀತಿ ತಪ್ಪೊಪ್ಪಿಗೆ ಹೇಳಿಕೆಯನ್ನ ಕೊಟ್ಟಿದ್ದಾನೆ ಅಂತ. ಮತ್ತಷ್ಟು ಡೀಟೇಲ್ಸ್ ಕೊಡೋಣ. ನಾವು ಪ್ರತಿನಿಧಿ ಕಿರಣ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಕಿರಣ್, ಈಗ ಈ ವಿಚಾರವನ್ನ ಈ ಹಿಂದೆನೂ ಕೂಡ ಟಿವಿ9ನಲ್ಲಿ ನಾವು ಪ್ರಸಾರ ಮಾಡಿದ್ವಿ. ಅಂದ್ರೆ ಈ ಮಾಸ್ಕ್ ಮ್ಯಾನ್ ತಪ್ಪೊಪ್ಪಿಗೆಯನ್ನ ಹೇಳಿದಾನೆ, ಈತ ಒಪ್ಕೊಂಡಿದ್ದಾನೆ, ನನ್ನ ಹಿಂದೆ ಒಂದು ಗುಂಪಿದೆ, ಅವರ ಷಡ್ಯಂತ್ರದಿಂದಾಗಿ ಇದೆಲ್ಲವನ್ನೂ ಕೂಡ ಮಾಡಿದ್ದೀನಿ ಅನ್ನೋದನ್ನ ಹೇಳಿದಾನೆ ಅಂತ. ಬಟ್ ಆವಾಗ ಇದ್ರ ಬಗ್ಗೆ ಸೆಷನ್ನಲ್ಲೇ ಪರಮೇಶ್ವರ್ ಅವರು ಹೇಳಿದ್ರು, ಇಲ್ಲ ಅವೆಲ್ಲವೂ ಕೂಡ ಸುಳ್ಳು, ಇನ್ನು ತನಿಖೆ ನಡೀತಾ ಇದೆ ಅಂತ. ಬಟ್ ಇವಾಗ ಗೊತ್ತಾಗ್ತಾ ಇದೆ, ಅಫ್ಕೋರ್ಸ್ ಆತ ಆವಾಗಲೇ ಹೇಳಿದ್ದ, ಬಟ್ ಸ್ವಲ್ಪ ದಿನಗಳು ಬೇಡ, ನಂತರ ಆತನ ವಿರುದ್ಧ ಕ್ರಮ ತಗೊಳ್ಳೋಣ ಅನ್ನುವಂಥದ್ದು ಬಹುಶಃ ಕೋರ್ಟ್ನಿಂದ, ಸರ್ಕಾರದಿಂದ ಅವರಿಗೆ ಸೂಚನೆ ಇತ್ತು ಅನ್ಸುತ್ತೆ. ಪರಮೇಶ್ವರ್ ಅವರು ಹೇಳ್ತಾರೆ, ಇಲ್ಲ SIT ಅವರ ಆನ್ ಬಿಹಾಫ್ ಆಫ್ ಅವರೇ ಮಾಡ್ತಾರೆ, ನಾವೇನು ಕೂಡ ಅದರಲ್ಲಿ ಕೈ ಆಡಿಸೋದಿಲ್ಲ ಅಂತ ಹೇಳಿ. ಬಟ್ ಸ್ಟಿಲ್ ಸೆಷನ್ ಇದ್ದಿದ್ರಿಂದ ವೆಯ್ಟ್ ಮಾಡಿದ್ರು, ನಂತರ ಇವತ್ತು ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಿ. ಕಿರಣ್, ಖಂಡಿತ ರೆಹಮಾನ್, ನಾವು ಲಾಸ್ಟ್ ಮಂಡೇ 1 o'clockಗೆ ಈ ಒಂದು ಪ್ರಕರಣದ ಏನು 2 ತಿಂಗಳಿಂದ ಏನೇನು ನಡೀತಾ ಇತ್ತು ಡ್ರಾಮಾಗೆ ಒಂದು ಫುಲ್ ಸ್ಟಾಪ್ ಇಟ್ಟಿದ್ವಿ. ಮಾಸ್ಕ್ ಮ್ಯಾನ್ನ ನಿಜವಾದ ರೂಪವನ್ನು ನಾವು ಅವತ್ತು ಬಯಲಿಗೆ ತಂದಿದ್ವಿ. ಆತ ತಪ್ಪೊಪ್ಪಿಗೆ ಮಾಡ್ಕೊಂಡಿದ್ದು ಅಥವಾ ಹಿಂದೆ ಏನೇನಾಗಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ SIT ಮುಂದೆ ಒಪ್ಕೊಂಡಿದ್ರ ಬಗ್ಗೆ ನಾವು ಅವತ್ತು ನ್ಯೂಸನ್ನು ನಾವು ಟೆಲಿಕಾಸ್ಟ್ ಮಾಡಿದ್ವಿ. 13ನೇ ಸ್ಪಾಟ್ ರೆಹಮಾನ್, ಇದ್ರ ಹಿಂದೆ ಹೇಳಬೇಕು ಅಂದರೆ 13ನೇ ಸ್ಪಾಟೇ ಭಾಳ ಇಂಪಾರ್ಟೆಂಟ್ ಇತ್ತು. ಮತ್ತು ಆತ ಹೇಳಿದಂಥ ಕೊನೆಯ ಸ್ಪಾಟ್ ಅದು. ಅವನು ಹೇಳುವಂಥದ್ದು ಮಾಸ್ಕ್ ಮ್ಯಾನ್ ಏನು ಚಿನ್ನಯ್ಯ ಹೇಳ್ತಾ ಇದ್ದಿದ್ದು, 13ನೇ ಸ್ಪಾಟಲ್ಲಿ 100 ಶವಗಳನ್ನ ನಾನು ಊತ್ತಿಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಜೊತೆಗೆ ಅದಕ್ಕೆ ಇಲ್ಲಿದ್ದಂಥ ಆಡಳಿತ ಏನು ಒಂದು ವ್ಯವಸ್ಥೆ ಏನಿದೆ ಅದಕ್ಕೆ ಒಂದು 4-5 ಅಡಿ ಟ್ರಾನ್ಸ್ಫಾರಮು ಅದು ಹಾಕಿ ಮುಚ್ಚಿಬಿಟ್ಟಿದ್ದಾರೆ ಅಂತ ಹೇಳಿದ್ದ. ಬಹುಶಃ ಇದನ್ನು ಡಿಗ್ ಮಾಡಿದರೆ ಕಂಪ್ಲೀಟಾಗಿ ಎಲ್ಲವೂ ಕೂಡ ನಾನು ಇಷ್ಟು ದಿನ ಏನೇನು ಹೇಳಿದೆ ಎಲ್ಲವೂ ಕೂಡ ಎಕ್ಸ್ಪೋಸ್ ಆಗುತ್ತೆ ಅನ್ನೋ ಮಾತನ್ನು ಹೇಳಿದ್ದು. ಆದರೆ ಅಲ್ಲಿ ಅವನು ಹೇಳ್ದಂಗೆ ಅಲ್ಲಿ ಡಿಗ್ ಮಾಡೋಕ್ಕೆ ಅಷ್ಟು ಪರಿಸ್ಥಿತಿ ಅಲ್ಲಿ ಇರಲಿಲ್ಲ ವಾತಾವರಣ. ಕೊನೆಗೆ SIT ಅವರು ದೆಹಲಿಯಿಂದ GPRನ ರ್ಯಾಡರ್ನ ತರಿಸ್ಬಿಟ್ಟು ಕಂಪ್ಲೀಟಾಗಿ ಅಲ್ಲಿ ಎಲ್ಲವೂ ಕೂಡ ಏನೇನು ವಸ್ತು ಇದೆ ಅನ್ನೋದನ್ನು ಕಂಪ್ಲೀಟಾಗಿ ಅವನು ಹೇಳಿದ ಜಾಗದಲ್ಲಿ ಡಿಗ್ ಮಾಡ್ತಾರೆ. ಭಾಳಷ್ಟು ತಜ್ಞರಂತ ತೊಗೊಬಂದು ಅಲ್ಲಿನ ಮಾಡ್ತಾರೆ. ಯಾಕೆಂದರೆ ಅಲ್ಲಿ ಎಲ್ಲೋ ಒಂದು ಕಡೆ SIT ಅವ್ರಿಗೆ ಮೋಸ್ಟ್ಲಿ ಈತ ಹೇಳ್ತಾ ಇರೋದು ನಿಜ ಇರ್ಬೋದು. ಯಾಕೆಂದರೆ 20 ದಿನಗಳಿಂದ ಬುರುಡೆ ಬಿಡ್ಕೊಬಂದಿದ್ದಲ್ಲ, ಇದು ಬಹುಶಃ ಫೈನಲಲ್ಲಿ ನಿಜ ಇರ್ಬೋದು ಅಂತ ಅವರು ಕೂಡ ಅಂದ್ಕೊಂಡಿದ್ರು. ಯಾವಾಗ ಅದು ಅವನು ಹೇಳಿದ
ಹೇಳಿದ್ದು ಸುಳ್ಳು, ಅಲ್ಲಿ ಏನೂ ಒಂದು ಸಣ್ಣ ಮೂಳೆನೂ ಸಿಕ್ಲಿಲ್ವಾ? ಆಮೇಲೆ ಗೊತ್ತಾಯ್ತು ಈತ ಇಲ್ಲಿವರೆಗೂ ನಮಗೆ ಬರೀ ಬುಡನೇ ಬಿಟ್ಟಿದ್ದಾನೆ ಅನ್ನೋದು ಅವ್ರಿಗೆ ಅಲ್ಲಿಗೆ ಕನ್ಫರ್ಮ್ ಆಯಿತು. ನಂತರ ಶನಿವಾರನೇ ಆತನ ತೀವ್ರವಾಗಿ ವಿಚಾರಣೆ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಗಿರೀಶ್ ಮಠಣ್ಣನವರು ಹೇಳ್ತಾರೆ, ಅವರ ಒಬ್ಬರು ಇನ್ಸ್ಪೆಕ್ಟ್ರು ಬಲವಂತವಾಗಿ ಆತನನ್ನು ಹೇಳಿಕೆ ಕೊಡ್ತಾರಂತ. ಅಷ್ಟೊತ್ತಿಗೆ ಶನಿವಾರ ನೈಟೇ ಕೂಡ ಆತ ಕಂಪ್ಲೀಟಾಗಿ ಎಲ್ಲವನ್ನು ಹೇಳ್ದೆ. ನಾನು ತಮಿಳ್ನಾಡಲ್ಲಿ ಇದ್ದೆ ಡಿಸೆಂಬರ್ 23ನೇ ಏನು ವರ್ಷ 2023 ಡಿಸೆಂಬರ್ನಲ್ಲಿ ನನಗೆ ಯಾರೋ ಒಂದು ಗುಂಪು ಬಂತು. ಅಂದರೆ ಇದೇ ಒಂದು ಗುಂಪನ್ನು ನನ್ನ ಅಪ್ರೋಚ್ ಮಾಡ್ತಾರೆ, ಅಲ್ಲಿಂದ ಕನ್ವಿನ್ಸ್ ಮಾಡ್ತಾರೆ, ಇಲ್ಲಿ ಕರ್ಕೊಬಂದಿದ್ದು ಎಲ್ಲವನ್ನೂ ಕೂಡ ನಾವು ಅವತ್ತು ಹೇಳಿದ್ವಿ. ಅದೇ ರೀತಿ ಅವನು ಸರ್ಕಾರಕ್ಕೂ ಕೂಡ ಗೊತ್ತಾಯಿತು ಇದ್ರ ಬಗ್ಗೆ ಆತ ಫಾಲ್ಸ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾನೆ ಅಂತ. ಇದಕ್ಕೆ ಸಂಬಂಧಪಟ್ಟಂತೆ SIT ಅವರು ಸರ್ಕಾರಕ್ಕೆ ಗಮನಕ್ಕೆ ಬಂದಾಗ ಮಂಡೇ ಸೆಷನ್ ನಡೀತಾ ಇದೆ. ಸೆಷನ್ ನಡೀತಾ ಇರಬೇಕಾದ್ರೆ ಸರ್ಕಾರದವರು ಇಲ್ಲಿವರೆಗೂ ಕೂಡ ಕಂಪ್ಲೀಟಾಗಿ ಮಿಸ್ಲೀಡ್ ಆಗಿದ್ದಾರೆ SIT ಅವರು ಅಂತ ಎಲ್ಲಿ ಅದನ್ನು ಕೂಡ ಹೇಳೋ ಸ್ಥಿತಿಲಿ ಗೌರ್ಮೆಂಟು ಕೂಡ ಇರಲಿಲ್ಲ. ಹಾಗಾಗಿ ಅವತ್ತು ಹೋಮ್ ಮಿನಿಸ್ಟ್ರಿ ಇಲ್ಲ ತನಿಖೆ ಮಾಡ್ತಾ ಇದ್ವಿ, ಕೆಲವೊಂದು ರಿಪೋರ್ಟ್ ಬರಬೇಕು, ವೆಯ್ಟ್ ಮಾಡ್ತೀವಿ ಅಂತ ಅನ್ನೋ ಮಾತನ್ನು ಕೂಡ ಹೇಳಿ ಮಾಡಿದ್ರು. ಯಾವಾಗ ನಿನ್ನೆ ಸಂಜೆ ಸೆಷನ್ ಮುಗೀತು, ರಾತ್ರಿ ಮುಗಿದ ತಕ್ಷಣ ಆಸ್ ಪರ್ ಆಸ್ ಅವನ್ನ ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನ ಅವ್ರನ್ನ ಮತ್ತೆ ಕರ್ಕೊಬಂದು ಕಸ್ಟಡಿಯಲ್ಲಿ ಇಟ್ಕೊಂಡು ವರ್ಕ್ ಮಾಡಿಬಿಟ್ಟು ಇವತ್ತು ಬೆಳಗ್ಗೆ 5:00 ಅರೆಸ್ಟ್ ಅಂತ ಫಾರ್ಮಾಲಿಟಿ ಮುಗಿಸ್ತಾರೆ. ಅಂದರೆ ಸೆಷನ್ ಆಗಲಿ ಅಂತ ಒಂದು ವಾರದ ಹಿಂದೆ ಗೊತ್ತಿದ್ರು ಕೂಡ ವಿಚಾರವನ್ನು ಸೆಷನಲ್ಲಿ ಇದ್ರ ಬಗ್ಗೆ ಮತ್ತೆ ನಾವು ಅದಕ್ಕೆ ಈ ಒಂದು ಆಪೋಸಿಷನ್ ಪಾರ್ಟಿ ಅವರಿಗೆ ಮಾತಿಗೆ ನಾವು ಇದಾಗ್ತೀವಿ, ಅದಕ್ಕೆ ಅವರು ನಮ್ಗೆ ಎಲ್ಲೋ ಒಂದು ಕಡೆ ಮುಜುಗರ ಆಗುತ್ತೆ ಸರ್ಕಾರಕ್ಕೆ ಇವೆಲ್ಲ ಬೆಳವಣಿಗೆಯಿಂದ ಅನ್ನೋ ಕಾರಣಕ್ಕೋಸ್ಕರ ಸೆಷನ್ ಮುಗಿಯೋವರೆಗೂ ಕೂಡ ಅವರು ವೆಯ್ಟ್ ಮಾಡ್ತಾರೆ. ನಂತರ ಸೆಷನ್ ಮುಗಿದ ತಕ್ಷಣ ಆತನ ಪ್ರೊಸೀಜರ್ ಪ್ರಕಾರ ಏನು ಆತ ಒಪ್ಕೊಂಡಿದ್ದ, ತಪ್ಪೊಪ್ಪಿಗೆ ಮಾಡ್ಕೊಂಡಿದ್ದ ಎಲ್ಲವೂ ಕೂಡ ಏನೇನಾಯಿತು ಕಳೆದ 2 ವರ್ಷದಿಂದ ಆತ ಏನೇನು ಹೇಳಿದ್ದ ಎಲ್ಲವೂ ಕೂಡ ರೆಕಾರ್ಡ್ ತೊಗೊಂಡಿದ್ದಾರೆ. ಈ ಸಂಬಂಧಪಟ್ಟಂತೆ ಅವನು ಈ ವಿಟ್ನೆಸ್ ಶೆಲ್ಟರ್ ಏನಿದೆ ಅದು ತೆಗೆದು ಈಗ ಅಕ್ಯೂಸ್ಡನ್ನಾಗಿ ಮಾಡಿಕೊಂಡು ಆಮೇಲೆ ಕೇಸ್ ರಿಜಿಸ್ಟರ್ ಮಾಡಿಕೊಂಡು ತಪ್ಪು ನಮಗೆ ಮಾಹಿತಿ ಕೊಟ್ಟಿದ್ದಾನೆ ಅನ್ನೋ ಕಾರಣಕ್ಕೆ ಆತನನ್ನು ಈಗ ಅರೆಸ್ಟ್ ಮಾಡಿದ್ದಾರೆ. ಮುಂದೆ ಇನ್ನು ಈಗಿರುವಂಥ SIT ಅವ್ರದ್ದು ನಿಜವಾದ ತನಿಖೆ ಇನ್ನು ಮುಂದೆ ಇರೋದು. ಯಾಕೆಂತಂದರೆ ಇಲ್ಲಿವರೆಗೂ ಯಾರಿದ್ದಾರೆ ಹಿಂದೆ ಏನೇನು ಫೈನಾನ್ಸ್ ಏನಾರ ಮಾಡಿದ್ರೆ, ಏನೇನು ಆಮಿಷ ಒಡ್ಡಿದ್ರು, ಅದಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಇದ್ದಾರೆ, ಅದು ಪೊಲಿಟಿಷಿಯನ್ ಅವರು ಇದ್ದಾರಾ ಅಥವಾ ಯಾವ್ದೋ ಸಂಘಟನೆಗಳಿದಾವ ಅಥವಾ ಏನು, ಇದಕ್ಕೆ ಸಂಬಂಧಪಟ್ಟಂತೆ ಏನು ಉದ್ದೇಶ ಏನು, ಇದಕ್ಕೆಲ್ಲವೂ ಕೂಡ ಧರ್ಮಸ್ಥಳಕ್ಕೆ ಡ್ಯಾಮೇಜ್ ಮಾಡೋಕ್ಕೆ ಏನಕ್ಕೆ ಅವರ ಹೊರಟಿದ್ರು ಅನ್ನೋದು, ಆಮೇಲೆ ಯಾರ್ಯಾರು ಫೈನಾನ್ಸ್ ಮಾಡಿದ್ರು, ಯಾವ ಸಂಘಟನೆ ಎಲ್ಲವೂ ಕೂಡ ಬರಬೇಕಾಗಿದೆ. ಆಮೇಲೆ ಜೊತೆಗೆ ಆತನ ಮನೆ ಕೂಡ ಅಂದರೆ ಮಾಸ್ಕ್ ಮ್ಯಾನ್ ಏನು ಚಿಹ್ನೆ ಅವನ ಮನೆ ಕೂಡ ರೈಡ್ ಮಾಡಬೇಕು.